ನಮಸ್ತೆ, ನಾನು ಅಪರ್ಣ. ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಅಭಿಕಿಯ ಲಾ ಸೀರೀಸ್ಗೆ ಸ್ವಾಗತ. ಜುಡಿಷಿಯಲ್ ಎಕ್ಸಾಮ್ ಪ್ರಿಪ್ರೇಷನ್ ಹಾಗೂ ಉಳಿದ ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಆಲ್ಮೋಸ್ಟ್ MCQಸನ್ನೇ ಕೇಳ್ತಾರೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಪ್ರತಿದಿನ ಒಂದು 10 ಕ್ವಶನ್ಸನ್ನು ನಾನು MCQಸಲ್ಲಿ ವಿಡಿಯೋ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗೆ ಈ ವಿಡಿಯೋ ಪಾರ್ಟ್ 4. ಓಕೆ, ನನ್ನ ಉಳಿದ ವೀಡಿಯೋಸನ್ನು ನೀವು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹಾಗೆ ಕಂಟಿನ್ಯೂಡ್ ಸೀರೀಸಲ್ಲಿ ನೋಡ್ಬೋದು. ಇದರಲ್ಲಿ ನಾನು 10 ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಿದ್ದೇನೆ, ಕ್ವಶನ್ಸ್ ನಂಬರ್ 56 to 65. ಓಕೆ, ಸೊ ಲೆಟ್ಸ್ ಬಿಗಿನ್. ಮೊದಲನೇ ಕ್ವಶನ್ನು, ಅ ಕಾಂಟ್ರಾಕ್ಟ್ ವಿತ್ ಆರ್ ಬೈ ಅ ಮೈನರ್ ಈಸ್. ಯಾವಾಗಲೂ ಒಂದು ಕಾಂಟ್ರಾಕ್ಟದು ವ್ಯಾಲಿಡಿಟಿ ಕ್ವಶನ್ಸ್ ಕೇಳ್ತಾರೆ, ವ್ಯಾಲಿಡಾ, ವಾಯ್ಡೇಬಲ ಅಂತ. ಸೊ ಇದರಲ್ಲಿ ಮೈನರ್ ಜೊತೆ ಮಾಡ್ಕೊಂಡಿರುವಂತಹ ಕಾಂಟ್ರಾಕ್ಟ್ ಅಥವಾ ಮೈನರ್ ಮಾಡುವಂಥ ಕಾಂಟ್ರಾಕ್ಟ್, ಅದರದ್ದು ವ್ಯಾಲಿಡಿಟಿ ಏನು ಅಂತ ಕೇಳಿದ್ದಾರೆ. ಸೊ ಇದರ ಆನ್ಸರ್ ಯಾವುದು? ಸೆಕ್ಷನ್ 11 ಏನು ಹೇಳುತ್ತೆ? ಕಾಂಪಿಟೆನ್ಸ್ ಆಫ್ ದಿ ಪಾರ್ಟೀಸ್, ಯಾರು ಶಕ್ತರು ಒಂದು ಕಾಂಟ್ರಾಕ್ಟ್ ಮಾಡಲಿಕ್ಕೆ ಅಂತ ಸೆಕ್ಷನ್ 11 ಹೇಳುತ್ತೆ. ಅದ್ರ ಪ್ರಕಾರ ಓನ್ಲಿ ಯಾರು ಮೆಜಾರಿಟಿ ಇದ್ದಾರೆ ಮತ್ತು ಸೌಂಡ್ ಮೈಂಡ್ ಇರೋರು ಅವ್ರು ಮಾತ್ರ ಕಾಂಟ್ರಾಕ್ಟ್ ಮಾಡ್ಕೊಳ್ಬೋದು. ಸೊ ಹಿಯರ್ ದಿ ಆನ್ಸರ್, ಕರೆಕ್ಟ್ ಆನ್ಸರ್ ಈಸ್ ವಾಯ್ಡ್. ಅ ಕಾಂಟ್ರಾಕ್ಟ್ ವಿತ್ ಆರ್ ಬೈ ಅ ಮೈನರ್ ಇಸ್ ಅ ವಾಯ್ಡ್ ಕಾಂಟ್ರಾಕ್ಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್? ಪಾಸ್ಟ್ ಕನ್ಸಿಡರೇಷನ್ ಈಸ್ ನೋ ಕನ್ಸಿಡರೇಷನ್. Consideration can be past, present or future. Consideration can only be present, consideration can only be future. So consideration ಯಾವ ಸೆಕ್ಷನಲ್ಲಿ ಹೇಳಿದ್ದಾರೆ? ಸೆಕ್ಷನ್ 2 ಸಬ್ಸೆಕ್ಷನ್ D ಡೆಫಿನೇಷನ್ ಕ್ಲಾಸಲ್ಲಿ ಕನ್ಸಿಡರೇಷನ್ ಹೇಗಿರಬೇಕು, ಏನು ಕನ್ಸಿಡರೇಷನ್ ಅಂದರೆ ಏನಂತ ಹೇಳಿದ್ದಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಇಟ್ ಕ್ಯಾನ್ ಬಿ ಇನ್ 3 tenses ಆಲ್ಸೋ. ಪಾಸ್ಟ್ ಇರ್ಬೋದು, ಪ್ರೆಸೆಂಟು, ಫ್ಯೂಚರ್ ಇರ್ಬೋದು. ಸೊ ಕರೆಕ್ಟ್ ಆನ್ಸರ್ B. ನೆಕ್ಸ್ಟ್ ಕ್ವಶನ್ ನೋಡೋಣ. ಟೆಂಡರ್. ಟೆಂಡರ್ ಈಸ್ ಆನ್ ಆಫರ್, ಆನ್ ಇನ್ವಿಟೇಷನ್ ಟು ಆಫರ್, ಅ ಕೌಂಟರ್ ಆಫರ್ ಆರ್ ಅ ಪ್ರಾಮಿಸ್. ಇದರಲ್ಲಿ ಟೆಂಡರ್ ಅಂದರೆ ಏನು? ಸೊ ಟೆಂಡರ್ ಅಂದರೆ ಇಟ್ಸ್ ಆನ್ ಇನ್ವಿಟೇಷನ್ ಟು ಆಫರ್. ಓಕೆ, ಸೊ ಇನ್ವಿಟೇಷನ್ ಟು ಆಫರ್ ಯಾವಾಗಲೂ ಆಫರ್ ಆಗೋದಿಲ್ಲ, ಈಸ್ ನಾಟ್ ಆನ್ ಆಫರ್. ಟೆಂಡರೇ ಬೇರೆ, ಆಫರೇ ಬೇರೆ. ಸೊ ಟೆಂಡರ್ ಅಥವಾ ಇನ್ವಿಟೇಷನ್ ಆಫರ್ ಎಲ್ಲ ಒಂದಾಗತ್ತೆ. ನೆಕ್ಸ್ಟ್ ಕ್ವಶನ್ನು. ರೀಸನೇಬಲ್ ಟೈಮ್ ಫಾರ್ ಪರ್ಫಾರ್ಮೆನ್ಸ್ ಆಫ್ ಅ ಕಾಂಟ್ರಾಕ್ಟ್ ಈಸ್ ಅ ಕ್ವಶನ್ ಆಫ್ ಫ್ಯಾಕ್ಟ್, ಆಫ್ ಲಾ, ಮಿಕ್ಸ್ಡ್ ಕ್ವಶನ್ ಆಫ್ ಫ್ಯಾಕ್ಟ್ ಆ್ಯಂಡ್ ಲಾ, ಆರ್ ಆಫ್ ಪ್ರೂಡೆನ್ಸ್. ರೀಸನೇಬಲ್ ಟೈಮ್ ಹಾಗಂದರೆ ಏನು? ರೀಸನೇಬಲ್ ಟೈಮ್ ಅಂತ ಎಷ್ಟು ಟೈಮಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಹಾಗಂತ ಹೇಳಿ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಯಾವಾಗಲೂ ಟೈಮ್ ಆ್ಯಂಡ್ ಪ್ಲೇಸ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಅ ಕಾಂಟ್ರಾಕ್ಟ್ ಹೇಗಿರಬೇಕು, ಯಾವ ಟೈಮಲ್ಲಿ, ಎಷ್ಟು ಟೈಮಲ್ಲಿ ಕಾಂಟ್ರಾಕ್ಟ್ ಮಾಡಬೇಕು, ಯಾವ ಪ್ಲೇಸಲ್ಲಿ ಕಾಂಟ್ರಾಕ್ಟ್ ಮಾಡಬೇಕು, ಅದರ ಪರ್ಫಾರ್ಮೆನ್ಸ್ ಹೇಗಿರಬೇಕು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ರೆಲೆವೆಂಟ್ ಫಾರ್ ಎನಿ ಕಾಂಟ್ರಾಕ್ಟ್. ಸೊ ಇದು ಯಾವುದು ಹಾಗಿದ್ರೆ? ರೀಸನೇಬಲ್ ಟೈಮ್ ಕ್ವಶನ್ ಆಫ್ ಲಾನಾ, ಕ್ವಶನ್ ಆಫ್ ಫ್ಯಾಕ್ಟಾ ಅಂತ ಕೇಳಿದ್ದಾರೆ. ಇದಕ್ಕೆ ನಿಮ್ಗೆ ಆನ್ಸರ್ ಎಲ್ಲಿ ಸಿಗುತ್ತೆ? ಸೆಕ್ಷನ್ 46 ಹೇಳ್ತಾರೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ. ರೀಸನೇಬಲ್ ಟೈಮ್ ಮೀನ್ಸ್ ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ question of fact, it's a matter of fact. So option number A is the proper answer. Next question nodona. A contract is not frustrated by commercial impossibility, by imposition of government restriction or order, by destruction of subject matter of contract, or by death or incapability of party when contract is of personal services. ಕಾಂಟ್ರಾಕ್ಟ್ ಇಸ್ ನಾಟ್ ಫ್ರಸ್ಟ್ರೇಟೆಡ್ ಅಂದರೆ ಏನು? ಕಾಂಟ್ರಾಕ್ಟ್ ಇಸ್ ನಾಟ್ ಫ್ರಸ್ಟ್ರೇಟೆಡ್ ಅಂದರೆ ಇಂಪಾಸಿಬಿಲಿಟಿ ಆಫ್ ಅ ಕಾಂಟ್ರಾಕ್ಟ್ ಯಾವಾಗ ಆಗತ್ತೆ, ಅದು ಯಾವಾಗ ಲ್ಯಾಪ್ಸ್ ಆಗತ್ತೆ? ಇಂಪಾಸಿಬಿಲಿಟಿ ಆಫ್ ಅ ಕಾಂಟ್ರಾಕ್ಟ್. ಇದು ಯಾವ ಸೆಕ್ಷನ್ ಹೇಳಿದ್ದಾರೆ? ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಅಂತಲೂ ಹೇಳ್ತಾರೆ. ಸೆಕ್ಷನ್ 56 ಹೇಳುತ್ತೆ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್. ಅದರಲ್ಲಿ ಒಂದು ಇಂಪಾಸಿಬಿಲಿಟಿ ಅಟ್ ದ ಟೈಮ್ ಆಫ್ ದಿ ಕಾಂಟ್ರಾಕ್ಟ್ ಅಥವಾ ಸಬ್ಸಿಕ್ವೆಂಟ್ ಇಂಪಾಸಿಬಿಲಿಟಿ, ಈ ಥರ ಯಾವುದೇ ಇಂಪಾಸಿಬಿಲಿಟಿಗಳಿದ್ರೂ ಸಹ ಅದು ವಾಯ್ಡ್ ಆಗತ್ತೆ. ಸೊ ದ್ಯಾಟ್ ಇಸ್ ನೋನ್ ಆಸ್ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್.
ಈಗ ನಿಮಗೆ ಸೆಕ್ಷನ್ ನೋಡಿದರೆ ಇದೆಲ್ಲ ಸಿಗೋದಿಲ್ಲ. ಡ್ಯೂ ಟು ಕೇಸ್ ಲಾಸಲ್ಲಿ, ಬೇರೆ ಬೇರೆ ಕೇಸ್ ಲಾಸಲ್ಲಿ ಹುಡುಕ್ತಾ ಹೋದಾಗೆ ಕೆಲವೊಂದು ಇಂಪಾಸಿಬಿಲಿಟನ್ನು ತೊಗೊಳ್ಬೋದು, ಕೆಲವೊಂದು ತೊಗೊಳ್ಲಿಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಕಮರ್ಷಿಯಲ್ ಇಂಪಾಸಿಬಿಲಿಟಿನ ನೀವು ಇಂಪಾಸಿಬಿಲಿಟಿ ಅದರಿಂದ ಆಗತ್ತೆ ಅಂತ ತೊಗೊಳ್ಲಿಕ್ಕಾಗೋದಿಲ್ಲ. ಸೊ ಎ ಈಸ್ ದಿ ಕರೆಕ್ಟ್ ಆನ್ಸರ್. ಅ ಕಾಂಟ್ರಾಕ್ಟ್ ಇಸ್ ನಾಟ್ ಫ್ರಸ್ಟ್ರೇಟೆಡ್ ಬೈ ಕಮರ್ಷಿಯಲ್ ಇಂಪಾಸಿಬಿಲಿಟಿ. ಹಾಗೆ ಡಿಫಿಕಲ್ಟಿ ಆಫ್ ಪರ್ಫಾರ್ಮೆನ್ಸು ಇದೆಲ್ಲ ಕಾರಣ ಕೊಡಲಿಕ್ಕಾಗೋದಿಲ್ಲ ಒಂದು ಕಾಂಟ್ರಾಕ್ಟನ್ನು ಅವಾಯ್ಡ್ ಮಾಡಲಿಕ್ಕೆ. ಬೇರೆ ಆ್ಯಕ್ಚುಲಿ ಇಂಪಾಸಿಬಿಲಿಟಿ ಇದ್ದರೆ, ಈಗ ಡಿಸ್ಟ್ರಕ್ಷನ್ ಆಫ್ ಸಬ್ಜೆಕ್ಟ್ ಮ್ಯಾಟರು, ಅಥವಾ ಫೇಲ್ಯೂರ್ ಆಫ್ ಅಲ್ಟಿಮೇಟ್ ಪರ್ಪಸ್, ಅಥವಾ ಡೆತ್ ಆರ್ ಪರ್ಸ್ನಲ್ ಇನ್ಕ್ಯಾಪಸಿಟಿ ಆಫ್ ಪಾರ್ಟೀಸ್, ಚೇಂಜ್ ಆಫ್ ಲಾ, ಔಟ್ಬ್ರೇಕ್ ಆಫ್ ವಾರ್, ಹೀಗೆಲ್ಲ ಇದ್ದಾಗ ಕಾಂಟ್ರಾಕ್ಟ್ ಫ್ರಸ್ಟ್ರೇಷನ್ ಆಗುತ್ತೆ, ಅಂದರೆ ಕಾಂಟ್ರಾಕ್ಟ್ ವಾಯ್ಡ್ ಆಗುತ್ತೆ. ಇಲ್ಲದೆ ಈ ಕಮರ್ಷಿಯಲ್ ಇಂಪಾಸಿಬಿಲಿಟಿ, ಡಿಫಿಕಲ್ಟಿ ಆಫ್ ಪರ್ಫಾರ್ಮೆನ್ಸು, ಇಂಪಾಸಿಬಿಲಿಟಿ ಡ್ಯೂ ಟು ಡಿಫಾಲ್ಟ್ ಆಫ್ ಥರ್ಡ್ ಪಾರ್ಟಿ, ಹೀಗೆಲ್ಲ ಇರುವಾಗ ಕಾಂಟ್ರಾಕ್ಟ್ ಈಸ್ ನಾಟ್ ಫ್ರಸ್ಟ್ರೇಟೆಡ್. ಸೊ ಹಿಯರ್ ದಿ ಕರೆಕ್ಟ್ ಆನ್ಸರ್ ಈಸ್ ಎ. ನೆಕ್ಸ್ಟ್ ಕ್ವಶನ್ ನೋಡೋಣ. ಎಕ್ಸ್ ಪ್ರಾಮಿಸಸ್ ಟು ಮೇಕ್ ಅ ಸ್ಕಲ್ಪ್ಚರ್ ಫಾರ್ ವೈ. ಇದರಲ್ಲಿ ಏನಾಗಿದೆ, ಒಂದು ಇಲಿಸ್ಟ್ರೇಷನನ್ನು ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಕಾಂಟ್ರಾಕ್ಟ್ ಆಗ್ತಿರೋ ಡೈರೆಕ್ಟ್ ಇಲಿಸ್ಟ್ರೇಷನನ್ನೇ ಕೊಡ್ತಾರೆ ಕೆಲವೊಂದು ಸಲ ಕ್ವಶನಲ್ಲಿ. ಸೊ ಇಲಿಸ್ಟ್ರೇಷನ್ಸ್ ಓದ್ಕೊಳ್ಳೋದು ತುಂಬ ಮುಖ್ಯ. ಎಕ್ಸ್ ಪ್ರಾಮಿಸಸ್ ಟು ಮೇಕ್ ಅ ಸ್ಕಲ್ಪ್ಚರ್ ಫಾರ್ ವೈ ಅಂದರೆ ಏನು? ಎಕ್ಸ್ ವೈಗೆ ನಿನಗೊಂದು ಮೂರ್ತಿಯನ್ನು ಮಾಡಿಕೊಡ್ತೇನೆ ಅಂತ ಹೇಳಿ ಒಪ್ಕೊಂಡಿರ್ತಾನೆ. ಹೀಗಿರುವಾಗ ಈ ಕಾಂಟ್ರಾಕ್ಟನ್ನು ಯಾರು ಪರ್ಫಾರ್ಮ್ ಮಾಡಬೇಕು? ಎಕ್ಸ್ ಮಾಡಬೇಕಾ? ಎಕ್ಸ್ನ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಮಾಡ್ಬೋದಾ, ಅಥವಾ ಸಮ್ ಥರ್ಡ್ ಪಾರ್ಟಿ ಮಾಡ್ಬೋದಾ? ಸೊ ದ್ಯಾಟ್ ಇಸ್ ದಿ ಕ್ವಶನ್. ಹೂ ಕ್ಯಾನ್ ಪರ್ಫಾರ್ಮ್ ದಿ ಕಾಂಟ್ರಾಕ್ಟ್? ಹೂ ಮಸ್ಟ್ ಪರ್ಫಾರ್ಮ್ ದಿ ಕಾಂಟ್ರಾಕ್ಟ್ ಅಂತ ಇರುವಾಗ, ಇದು ಕಾಂಟ್ರಾಕ್ಟ್ ಆಫ್ ಯಾವ ನೇಚರು? ದಿಸ್ ಇಸ್ ದಿ ಕಾಂಟ್ರಾಕ್ಟ್ ಆಫ್ ಪರ್ಸ್ನಲ್ ನೇಚರು. ಅವರೇ ಮಾಡಬಹುದು, ಅದನ್ನು ಬಿಟ್ಟು ಬೇರೆಯವರು ಮಾಡಲಿಕ್ಕಾಗೋದಿಲ್ಲ. ಈಗ ಸಿಂಗಿಂಗ್ ಅ ಸಾಂಗ್, ಅಥವಾ ಡ್ಯಾನ್ಸಿಂಗ್, ಅಥವಾ ಸ್ಕಲ್ಪ್ಚರು, ಆ ವ್ಯಕ್ತಿ ಅವರಷ್ಟೇ ಮಾಡಲಿಕ್ಕೆ ಸಾಧ್ಯ ಇರುವಂತಹ ಕಾಂಟ್ರಾಕ್ಟ್ಗಳು. ಸೊ ಈ ಥರ ಪರ್ಸ್ನಲ್ ನೇಚರ್ ಇರುವಂತಹ ಕಾಂಟ್ರಾಕ್ಟ್ಗಳು ಅವರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಹೊರತು ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರ ರೆಪ್ರೆಸೆಂಟೇಟಿವ್ಸು, ಥರ್ಡ್ ಪರ್ಸನ್ಸು ಇವರೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ದಿ ಆನ್ಸರ್ ಈಸ್ ಎಕ್ಸ್ ಹ್ಯಾಸ್ ಟು ಪರ್ಫಾರ್ಮ್ ದಿ ಪ್ರಾಮಿಸ್ ಪರ್ಸನಲಿ. ಇದು ಸೆಕ್ಷನ್ 40 ಇದರಲ್ಲಿ ನೀವು ನೋಡ್ಬೋದು. ಇಲಿಸ್ಟ್ರೇಷನ್ ಬಿ ಅಲ್ಲಿ ಕೊಟ್ಟಿದ್ದಾರೆ. ಡೈರೆಕ್ಟ್ ಕ್ವಶನ್ ಇದು, ಇಲಿಸ್ಟ್ರೇಷನ್ ಬಿ ಸೆಕ್ಷನ್ 40. ನೆಕ್ಸ್ಟ್ ಕ್ವಶನ್ ನೋಡೋಣ. When a contract has been broken, the party who suffers by such breach is entitled to receive from the party who has broken the contract. ಸಿಂಪಲ್ ಕ್ವಶನ್ನು. ಇಲ್ಲಿ ಒಂದು ಕಾಂಟ್ರಾಕ್ಟ್ ಬ್ರೇಕ್ ಆಗಿದೆ. ಹಾಗಿರುವಾಗ ಯಾರ ಕಾಂಟ್ರಾಕ್ಟ್ ಬ್ರೇಕ್ ಮಾಡಿದ್ದಾರೆ ಅವರಿಗೆ ಏನು ರೆಮಿಡೀಸ್ ಇದೆ? ಸೊ ರೆಮಿಡೀಸ್, ವಾಟ್ ಆರ್ ದಿ ರೆಮಿಡೀಸ್ ಅವೈಲೇಬಲ್ ಆ್ಯಂಡ್ ವಾಟ್ ಈಸ್ ದ ಕಾನ್ಸಿಕ್ವೆನ್ಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್? ಈ ಥರ ಕ್ವಶನ್ ಇರುವಾಗ ಬೇರೆ ಬೇರೆ ಥರ ರೆಮಿಡೀಸ್ ಇರುತ್ತೆ. ಒಂದು ಸೂಟ್ ಫೈಲ್ ಮಾಡ್ಬೋದು, ಒಂದು ಸೂಟ್ ಫೈಲ್ ಮಾಡಿ ಡ್ಯಾಮೇಜಸ್ ಕೇಳ್ಬೋದು, ಅಥವಾ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಳ್ಬೋದು. ಸೊ ಬೇರೆ ಬೇರೆ ಥರ ರೆಮಿಡೀಸ್ ಇರುತ್ತೆ. ಹಾಗೆ ಒನ್ ಆಫ್ ದಿ ರೆಮಿಡೀಸ್ ಈಸ್ ಆಸ್ಕಿಂಗ್ ಫಾರ್ ಡ್ಯಾಮೇಜಸ್ ಕೇಳ್ಬೋದು. ನನಗೆ ಆಗಿರೋ ಲಾಸ್ ಮತ್ತು ಡ್ಯಾಮೇಜಸ್ಗೆ ನೀವು ನನಗೆ ಇಷ್ಟು ಪೇ ಮಾಡಬೇಕು ಅಂತ. ಡ್ಯಾಮೇಜಸ್ಸಲ್ಲೂ ಬೇರೆ ಬೇರೆ ಥರ ಡ್ಯಾಮೇಜಸ್ ಇರುತ್ತೆ. ಯಾವ ಥರ ಡ್ಯಾಮೇಜಸ್? ಅದು ಲಿಕ್ವಿಡೇಟೆಡ್ ಡ್ಯಾಮೇಜಸ್, ಆರ್ಡಿನರಿ ಡ್ಯಾಮೇಜಸ್, ಸ್ಪೆಷಲ್ ಡ್ಯಾಮೇಜಸ್, ಎಕ್ಸೆಂಪ್ಲರಿ ಆರ್ ಪೀನಲ್ ಡ್ಯಾಮೇಜಸ್, ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ಯಾಮೇಜಸ್ ಅದೇ. ಆ ಥರದ್ರಲ್ಲಿ ಇಲ್ಲಿ ಯಾವ ಥರ ಡ್ಯಾಮೇಜಸನ್ನು ಕೇಳಬಹುದು ಅಂತ. ನಾರ್ಮಲಿ ಈ ಸೆಂಟೆನ್ಸ್ ಹೋದಾಗ ಸೆಕ್ಷನ್ 73ಯಲ್ಲಿ ಈ ಸೆಂಟೆನ್ಸ್ ಕಂಡುಬರುತ್ತೆ. ಇದ್ರ ಪ್ರಕಾರ ನಾರ್ಮಲ್ ಒಂದು ಬ್ರೀಚ್ ಆದಾಗ ಒಂದು ಡೈರೆಕ್ಟ್ ಕಾಸ್ ಇದೆ, ಡೈರೆಕ್ಟಾಗಿ ಒಂದು ಆ್ಯಂಡ್ ಪ್ರಾಕ್ಸಿಮೇಟ್ ಕಾಸ್ ಅಂತ ಹೇಳ್ತಾರೆ. ಹೀಗೆ ಇರುವಾಗ ಯು ಕ್ಯಾನ್ ಕ್ಲೇಮ್ ಫಾರ್ ಆರ್ಡಿನರಿ ಡ್ಯಾಮೇಜಸ್ ಆ್ಯಸ್ ಅ ಕಾಂಪನ್ಸೇಷನ್. ಅಂದರೆ ಕಾಂಪನ್ಸೇಟರಿ ಡ್ಯಾಮೇಜಸ್ ಇಸ್ ದಿ ಪ್ರಾಪರ್ ಆನ್ಸರ್ ವಿಚ್ ಹ್ಯಾಸ್ ಬಿನ್ ಗಿವನ್ ಇನ್ ಸೆಕ್ಷನ್ 73. ಸೊ ಇಂಡೈರೆಕ್ಟು ಅಥವಾ ರಿಮೋಟ್ ಕಾಸ್ ಹಾಗೆಲ್ಲ ಇರುವಾಗ ಯು ಕ್ಯಾನ್ ಆಸ್ಕ್ ಫಾರ್ ಸ್ಪೆಷಲ್ ಡ್ಯಾಮೇಜಸ್, ಬಟ್ ನಾಟ್ ಇನ್ ದ ಕೇಸ್ ಆಫ್ ಆರ್ಡಿನರಿ ಡ್ಯಾಮೇಜಸ್. ಜನರಲ್ ಆಗಿ ಕೇಳುವಂತಹ ಜನರಲ್ ಡ್ಯಾಮೇಜಸ್ ಅಥವಾ ಆರ್ಡಿನರಿ ಡ್ಯಾಮೇಜಸ್ ಅಥವಾ ಕಾಂಪನ್ಸೇಟರಿ ಡ್ಯಾಮೇಜಸನ್ನು ಸೆಕ್ಷನ್ 73ಯಲ್ಲಿ ಕೊಡ್ತಾರೆ. ಇದರಲ್ಲಿ ತುಂಬ ಥರ ಇಲಿಸ್ಟ್ರೇಷನ್ಸ್ ಇದೆ, ಒಂದು 18ರಿಂದ 20 ಇಲಿಸ್ಟ್ರೇಷನ್ಸ್ ಇದೆ. ಅದನ್ನು ಓದ್ಕೊಳ್ಳಿ. ಮೇ ಬಿ ದೇ ಆರ್ ದಿ ಪ್ರಾಬಬಲ್ ಕ್ವಶನ್ಸ್ ಫಾರ್ ಎನಿ ಆಫ್ ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳುವಂಥ ಕ್ವಶನ್ಗಳವು. ಸೊ ದಿಸ್ ದ ಆನ್ಸರ್ ದಿ ಆನ್ಸರ್ ಈಸ್ ಬಿ, ಕಾಂಪನ್ಸೇಟರಿ ಡ್ಯಾಮೇಜಸ್. ನೆಕ್ಸ್ಟ್ ಕ್ವಶನ್ನು, ಆ್ಯನ್ ಏಜೆಂಟ್ ಕ್ಯಾನ್ ಬಿ ಅಪಾಯಿಂಟೆಡ್ ಬೈ.
ಇಲ್ಲಿ 2 ಥರ ಕ್ಯಾಟಗರಿ ಬರುತ್ತೆ, ಹೂ ಕ್ಯಾನ್ ಬಿಕಮ್ ಅನ್ ಏಜೆಂಟ್ ಆ್ಯಂಡ್ ಹೂ ಕ್ಯಾನ್ ಅಪಾಯಿಂಟ್ ಅನ್ ಏಜೆಂಟ್ ಅಂತ. ಯಾರು ಶಕ್ತರು, ಏಜೆಂಟನ್ನು ಅಪಾಯಿಂಟ್ ಮಾಡಲಿಕ್ಕೆ ಯಾರು ಪ್ರಬುದ್ಧರು ಅಂತ. ಹಾಗಿರುವಾಗ ಇಲ್ಲಿ MA ಆಗಬೇಕು. A minor of sound mind, a major of sound mind, any person of sound mind, any major of sound or unsound mind. ಯಾವಾಗಲೂ ಕಾಂಪಿಟೆಂಟ್ ಪರ್ಸನ್ಸ್ ಯಾರು? ಪರ್ಸನ್ಸ್ ಹೂ ಹ್ಯಾವ್ ಅಟೈನ್ಡ್ ದಿ ಏಜ್ ಆಫ್ ಮೆಜಾರಿಟಿ ಆ್ಯಂಡ್ ಹೂ ಹ್ಯಾವ್ ಸೌಂಡ್ ಮೈಂಡ್. ಇದು ನಾವು ಸೆಕ್ಷನ್ 11 ನೋಡ್ತೇವೆ ಕಾಂಪಿಟೆನ್ಸ್ ಆಫ್ ಪಾರ್ಟೀಸ್. ಅಲಾಂಗ್ ವಿತ್ ದ್ಯಾಟ್ ಏಜೆನ್ಸಿ ಸ್ಪೆಷಲ್ ಕಾಂಟ್ರಾಕ್ಟ್ ಅಂತ ಡಿಫೈನೇ ಮಾಡಿದ್ದಾರೆ. ಅದರಲ್ಲಿ ಸೆಕ್ಷನ್ 183 ಹೇಳಿದ್ದಾರೆ ಹೂ ಕ್ಯಾನ್ ಅಪಾಯಿಂಟ್ ಆನ್ ಏಜೆಂಟ್ ಅಂತ. ಅದರಲ್ಲಿ a person who is a major and of sound mind can appoint an agent. Okay, and the next question is, in a pledge, ownership of property or goods is continued in pledger, transferred to the pledgee, cannot be transferred to pledgee under any circumstances, cannot continue with pledger under any circumstances. ಯೂಶಲಿ ಏನಾಗುತ್ತೆ, ಒಂದು ಓನರ್ಶಿಪ್ ಆಫ್ ಪ್ರಾಪರ್ಟಿ ಒಬ್ಬರಿಗೆ ಹೋಗುತ್ತೆ ಅಥವಾ ಪೊಸೆಷನ್ ಆಫ್ ಪ್ರಾಪರ್ಟಿ. ಪೊಸೆಷನ್ ಒಂದು ಓನರ್ಶಿಪ್ಪು ಅಥವಾ ಪೊಸೆಷನ್ನು, ಹೀಗೆ 2 ಥರ ಪ್ರಾಪರ್ಟಿ ಪಾಸ್ ಆಗುತ್ತೆ. ಪ್ಲೆಜ್, ಯಾರು ಪ್ಲೆಜ್ ಮಾಡ್ತಾರೆ ಅವರಿಗೆ ಪಾನರ್ ಅಂತಲೂ ಹೇಳ್ತಾರೆ ಅಥವಾ ಪ್ಲೆಜ್ಜರ್ ಅಂತಲೂ ಹೇಳ್ತಾರೆ. ಪಾನರ್ ಆ್ಯಂಡ್ ಪಾನಿ. ಹೀಗೆ ಇರುವಾಗ ಪ್ಲೆಜ್ ಮಾಡಿದಾಗ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತಾ ಅಥವಾ ಬರೀ ಪೊಸಿಷನ್ ಮಾತ್ರ ಟ್ರಾನ್ಸ್ಫರ್ ಆಗುತ್ತಾ ಅಂತ ಇದು ಕ್ವಶನ್ನು. ಸೊ ಹಿಯರ್ ಇದರಲ್ಲಿ ಯಾವುದು ಆನ್ಸರ್ ಯಾವುದು? ಓನರ್ಶಿಪ್ ಆಫ್ ಪ್ರಾಪರ್ಟಿ ಪಾನರ್ ಯಾರು ಪ್ಲೆಜ್ ಮಾಡಿರ್ತಾರೆ ಅವರ ಒಟ್ಟಿಗೆ ಉಳಿಯುತ್ತೆ, ಬರೀ ಪೊಸಿಷನ್ ಮಾತ್ರ ಪಾನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ದಿ ಕರೆಕ್ಟ್ ಆನ್ಸರ್ ಈಸ್ A, continued in pledger. The ownership of property or goods is continued in pledger. This is the right answer. ಅದು ನಿಮಗೆ ಸೆಕ್ಷನ್ 172 ಇಂದ ಸೆಕ್ಷನ್ 181 ಒಳಗೆ ಸ್ಪೆಷಲ್ ಕಾಂಟ್ರಾಕ್ಟ್ ಪ್ಲೆಜ್ ಬಗ್ಗೆ ಒಂದು ಡೆಫಿನೇಷನ್ಸು ಅಥವಾ ಪ್ರಾವಿಷನ್ಸ್ ಇದೆ, ಅದರಲ್ಲಿ ನೀವು ಸಿಗ್ಬೋದು ನಿಮಗೆ. ಇನ್ನು ಲಾಸ್ಟ್ ಕ್ವಶನ್ನು, ನೊವೇಷನ್ ಆಫ್ ಅ ಕಾಂಟ್ರಾಕ್ಟ್ ಮೀನ್ಸ್. ನೊವೇಷನ್ ಅಂದರೆ ಯಾವುದು ಸೆಕ್ಷನಲ್ಲಿ ಹೇಳಿದ್ದಾರೆ? ಸೆಕ್ಷನ್ 62 ನೊವೇಷನ್, ಆಲ್ಟ್ರೇಷನ್, ರಿಸಿಷನ್ ಆಫ್ ಅ ಕಾಂಟ್ರಾಕ್ಟ್ ಅಂತ 3 ಥರ ಕ್ಯಾಟಗರಿ ಇದೆ. ಏನಾದರೂ ಟರ್ಮ್ಸ್ ಆಲ್ಟರ್ ಮಾಡಿದರೆ ಹಾಗೆಲ್ಲ ಇರುವಾಗ ಕೆಲವೊಂದು ಸಲ ಕಾಂಟ್ರಾಕ್ಟನ್ನು ಪರ್ಫಾರ್ಮ್ ಮಾಡಬೇಕು ಅಂತ ಇಲ್ಲ, ಅದು ಸೆಕ್ಷನ್ 62 ಹೇಳುತ್ತೆ. ಹಾಗಿರುವಾಗ ನೊವೇಷನ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ನೊವೇಷನ್ ಮೀನ್ಸ್ ಸಬ್ಸ್ಟಿಟ್ಯೂಷನ್ ಆಫ್ ಅ ನ್ಯೂ ಕಾಂಟ್ರಾಕ್ಟ್ ಇನ್ ಪ್ಲೇಸ್ ಆಫ್ ಒರಿಜಿನಲ್ ಕಾಂಟ್ರಾಕ್ಟ್. ಎಂಟೈರ್ ಒಂದು ಕಾಂಟ್ರಾಕ್ಟನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ ಹಳೆ ಕಾಂಟ್ರಾಕ್ಟ್ ಬದಲು. ಹಾಗಿರುವಾಗ ಓಲ್ಡ್ ಕಾಂಟ್ರಾಕ್ಟನ್ನು ಪರ್ಫಾರ್ಮ್ ಮಾಡಬೇಕು ಅಂತ ಇಲ್ಲ. ಸೊ ಆನ್ಸರ್ B ಇಸ್ ದಿ ರೈಟ್ ಆನ್ಸರ್. ಇಲ್ಲಿ ತನಕ ನಾವು 10 ಕ್ವಶನ್ಸನ್ನು ನೋಡಿದ್ವಿ, ಅದರದ್ದು ಆನ್ಸರ್ಸು ನೋಡಿದ್ವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ನೆಕ್ಸ್ಟ್ 10 ಕ್ವಶನ್ಸನ್ನು ನೋಡ್ತಾ ಹೋಗೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೂ ಮರಿಬೇಡಿ. ಮತ್ತಷ್ಟು ಕ್ವಶನ್ಸೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.